ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್. ರೆಡಿ ಆಗ್ತಾ ಇದೆ. ಔಟ್ಫಿಟ್ ಶರ್ಟ್ ಚೆನ್ನಾಗಿದೆಯಾ? ಶರ್ಟ್ ಎಲ್ಲಿಂದ ಗೊತ್ತಾ? ಓವೋ ಸ್ಟೋರಿಂದ. ನಿಮಗೂ ಬೈ ಮಾಡಬೇಕಂದ್ರೆ ವಿಸಿಟ್ ಮಾಡಿ. ಇಲ್ಲೇ ಹೆನ್ನೂರ ಹತ್ರ ಇರೋದು. ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ, ಅದರಲ್ಲಿ ಲೊಕೇಶನ್ ಇದೆ. ಔಟ್ಫಿಟ್ ರೆಡಿ ಆದಮೇಲೆ ತೋರಿಸ್ತೀನಿ, ರೇಟ್ ಮಾಡಬೇಕು. ಸ್ನೇಹಿತರೆ, ಹೊರಡಬೇಕಿತ್ತು. ಅದ್ರ ಮುಂಚೆ ಕ್ಲೈಂಟ್ ಅಪ್ಡೇಟ್ಸ್ ಎಲ್ಲ ಇತ್ತು. ಟ್ರಾನ್ಸ್ಫಾರ್ಮೇಷನ್ ಪ್ರೋಗ್ರಾಮ್ ಇಂಥದ್ದು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಇದು ಅಪ್ಡೇಟ್ ಮಾಡಿ ಮತ್ತೆ ಹೊರಡ್ತೀನಿ, ಯಾಕಂದರೆ ಕ್ಲೈಂಟ್ಸು ಪ್ರಯಾರಿಟಿ. ಮೀಲ್ ಪ್ಲ್ಯಾನ್ ಅಪ್ಡೇಟ್ ಮಾಡಬೇಕು, ವೀಕೆಂಡ್ ಅಲ್ಲ. ಡಯಟ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇರುತ್ತೆ. ಬೈ ದ ವೇ, ನಾನು ನಿಮ್ಗೊಂದು ಕ್ರೇಜಿ ಟ್ರಾನ್ಸ್ಫಾರ್ಮೇಷನ್ ಇಲ್ಲಿ ಆಗ್ತಾ ಇದ್ದೀನಿ. ನೋಡಿ ನನ್ನ ಕ್ಲೈಂಟ್ ಇದು ಹೇಗಿದೆ ಅಂತ. ಚೆನ್ನಾಗಿದ್ರೆ ಲೈಕ್ ಕೊಟ್ಬಿಡಿ, ಆಯಿತಾ? ದಟ್ ಈಸ್ ದ ವರ್ಕ್ ಐ ಡು. ನಂಗೆ ಇಷ್ಟು ಜನ ಸಪೋರ್ಟ್ ಮಾಡಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನಿಮಗೂ ಅಕಸ್ಮಾತ್ ಟ್ರಾನ್ಸ್ಫಾರ್ಮ್ ಆಗಬೇಕು, ಹೊಟ್ಟೆ ಬೊಜ್ಜು ಕರಗಿಸಬೇಕು, ಮಸಲ್ ಬಿಲ್ಡ್ ಮಾಡಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮಿಷನ್ ವೆಬ್ಸೈಟ್ ನಾವೇನು ಕೆಲಸ ಮಾಡ್ತೀವಿ ಅಂತ ನೋಡಬೇಕು ಅಂದರೆ ಇಲ್ಲಿ ಬನ್ನಿ ತೋರಿಸ್ತೀನಿ ನಿಮಗೆ. ನೀವು ಚೆಕ್ಔಟ್ ಮಾಡ್ಬೋದು ವೆಬ್ಸೈಟು. kannada-health-and-fitness.in ಅಂತ ಹಾಕಿ, ಆಯಿತಾ? kannada-health-and-fitness.in ಅಂತ ಅದು ನನ್ನ ವೆಬ್ಸೈಟು. ಅದರಲ್ಲಿ ನೋಡಿ ಟ್ರಾನ್ಸ್ಫಾರ್ಮೇಷನ್ ಏನೆಲ್ಲ ಇದೆ ತೋರಿಸ್ತೀನಿ. ನೋಡಿ, ತುಂಬ ಟ್ರಾನ್ಸ್ಫಾರ್ಮೇಷನ್ ಇದೆ. ಇಲ್ಲಿ 6 ಪ್ಯಾಕ್ ಆ್ಯಬ್ಸ್, ಹೊಟ್ಟೆ ಬೊಜ್ಜು ಕರಗಿಸಿರೋದು ಆ್ಯಬ್ಸ್, ಈಗೇನು ಎಲ್ಲ ಕ್ಲೈಂಟ್ಸ್ ಆಲ್ ಓವರ್ ದ ಗ್ಲೋಬ್ ಇದ್ದಾರೆ. ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಜೊತೆನೂ ನಾನು ತುಂಬ ಕೆಲಸ ಮಾಡ್ತೀನಿ. ನೋಡಿ ಟ್ರಾನ್ಸ್ಫಾರ್ಮೇಷನ್ ಎಷ್ಟಿದೆ ನೋಡಿ. ವರುಣ್ ಅವರ ಟ್ರಾನ್ಸ್ಫಾರ್ಮೇಷನ್ ರಿವ್ಯೂಸು ಇದೆ. ಅವರೆಲ್ಲ ಏನು ಹೇಳ್ತಾರೆ ನಮ್ಮ ಪ್ರೋಗ್ರಾಮ್ ಬಗ್ಗೆ ನೀವು ಚೆಕ್ ಮಾಡ್ಬೋದು. ಕ್ಲೈಂಟ್ಸ್ ಇದು ಒಂದ್ಸತಿ ಹೋಗಿ ನೋಡಿ, ಆಯಿತಾ? ಎಲ್ಲ ಡೀಟೇಲ್ಸ್, ತುಂಬ ರಿವ್ಯೂಸ್ ಇದೆ. ಆ್ಯಂಡ್ ಏನೇನು ಸರ್ವಿಸ್ ಕೊಡ್ತೀವಿ, ಏನು ಪ್ರೋಗ್ರೆಸ್ ಟ್ರ್ಯಾಕ್ ಮಾಡ್ತೀವಿ ಎಲ್ಲ ಇದೆ. kannada-health-and-fitness.in ವೆಬ್ಸೈಟ್ ಲಿಂಕ್ ಆಲ್ರೆಡಿ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ನೋಡಿದೆ. ಯಾಕಂದರೆ ತುಂಬ ಜನ ಕೇಳ್ತಾರೆ ನೀವು ಏನು ಮಾಡ್ತೀರಾ ಅಂತ. ಇದೇ ಕೆಲಸ ಮಾಡೋದು. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಇದರಲ್ಲಿ ಟ್ರಾನ್ಸ್ಫಾರ್ಮ್ ನಾವು ಫಾರ್ಮ್ ಇರುತ್ತೆ, ಅದನ್ನು ಫಿಲ್ ಮಾಡಿ ನೀವು ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ಕಳಿಸ್ಬೋದು. ಓಕೆನಾ ಸ್ನೇಹಿತರೆ? ಹೊರಡ್ತಾ ಇದ್ದೀವಿ ಈಗ. ಶೂ ಎಲ್ಲ ಹಾಕಿ ಆಯಿತು, ನೀವು ನೋಡಿರ್ಬೋದು. ಔಟ್ ಆಫ್ 10 ರೇಟ್ ಮಾಡಿ. ನಾನು ಪ್ರತಿ ವಿಡಿಯೋಲಿ ಹೊಸ ಔಟ್ಫಿಟ್ ಹಾಕ್ತೀನಿ. ಚೆನ್ನಾಗಿದ್ರೆ ಔಟ್ ಆಫ್ 10 ರೇಟ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನ ಮರಿಬೇಡಿ. ಲೆಟ್ಸ್ ಗೋ. ನಂಗೊಂದು ಇಂಪಾರ್ಟೆಂಟ್ ವಿಷಯ ಶೇರ್ ಮಾಡಬೇಕು. ನಾನು ಮರ್ಸಿಡೀಸ್ ಡ್ರೈವ್ ಮಾಡ್ತಿದ್ದೀನಲ್ಲ, ನನಗೆ ತುಂಬ ಜನ ಕೇಳಿದ್ರು, ಬ್ರೋ ನೀವು ಹೇಗೆ ಮರ್ಸಿಡೀಸ್ ತೊಗೊಂಡ್ರಿ, ಏನು ಕೆಲಸ ಮಾಡಿದ್ರಿ? ನಾನು ಒಂದು ವಿಷಯ ಹೇಳ್ತೀನಿ. ನಾನು ಸೇಮ್ ಕೆಲಸನ ಎವ್ರಿ ಡೇ ಪದೇ ಇಂಪ್ರೂವ್ ಮಾಡ್ತಾ ಮಾಡಿದೆ. ಅಂದರೆ ನಮ್ಮ ಕ್ಲೈಂಟ್ನ ಟ್ರಾನ್ಸ್ಫಾರ್ಮೇಷನ್ ಮಾಡೋದಿರ್ಬೋದು, ನನ್ನ ಕಾಂಟೆಂಟ್ ಕ್ರಿಯೇಷನ್ ಇರ್ಬೋದು, ನಮ್ಮದು ಬೇರೆ ಬಿಸ್ನೆಸ್ ಇರ್ಬೋದು, ಎವ್ರಿ ಡೇ ಇಂಪ್ರೂವ್ ಮಾಡ್ತಾ ಮಾಡಿರೋದು. ಆ್ಯಂಡ್ ನಾನು ಸ್ಟಾರ್ಟ್ ಮಾಡುವಾಗ ಹೇಳ್ತೀನಿ, ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಿರೋದು. ಈಗ ಐ ಆಮ್ ಕಂಫರ್ಟೇಬಲ್. ಓಕೆನಾ? ಅಂದರೆ ಐ ಆಮ್ ಓಕೆ. ನನಗೆ ಇನ್ನೂ ಸಹ ತುಂಬ ಟಾರ್ಗೆಟ್ ಇದೆ, ಅಚೀವ್ ಮಾಡಬೇಕೆಲ್ಲ ಕೆಲಸ ಇದೆ. ಬಟ್ ಒನ್ ಮೋಟಿವ್ ಏನು ಅಂದರೆ, ನೀವು ಕೆಲಸ ಮಾಡುವಾಗ ಬೇರೆಯವ್ರ ಲೈಫಿಗೆ ವ್ಯಾಲ್ಯೂ ಆ್ಯಡ್ ಮಾಡಬೇಕು ಅಂತ ಕೆಲಸ ಮಾಡಬೇಕು. ಆಗ ನೀವು ಮೇಲೆ ಹೋಗ್ತೀರಾ. ಅರ್ಥ ಆಯ್ತಾ? ಎರಡನೇದು ನೀವೇನು ಮಾಡಬೇಕು ಅಂದರೆ, ನಿಮ್ಗೇನು ಬೇಕು ಅಲ್ಲ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇರಬೇಕು. ಮ್ಯಾನಿಫೆಸ್ಟ್ ಅಂದರೆ ನನಗೆ ಬೇಕು ಅಂತ ಹೇಳೋದಲ್ಲ. ಈಗ ನಿಮ್ಗೊಂದು ವಿಷಯ ಬೇಕು, ಆಯಿತಾ? ಆ ವಿಷಯನ ಅಚೀವ್ ಮಾಡೋಕ್ಕೆ ಕೆಲಸ ಮಾಡಬೇಕು. ಅರ್ಥ ಆಯ್ತಾ? ನಾನು ಒಂದು ಶೂವಿನ ವಿಷಯದಲ್ಲಿ ಸಹ ವಿಡಿಯೋಲಿ ಹೇಳಿದ್ದೆ. ಅದೇ ಥರ ಈ ಕಾರ್ ತೊಗೊಳ್ಬೇಕು ಅಂದರೆ ನಾನು 1 ವರ್ಷ ಹಿಂದೆನೇ ನನಗೆ ತೊಗೊಳ್ಬೇಕು. ಈ ತೊಗೊಳ್ಬೇಕಾದ್ರೆ ಹೇಗೆ ನಾನು ಕೆಲಸ ಮಾಡಬೇಕು, ಏನು ಕೆಲಸ ಯೋಚನೆ ಮಾಡಿ ಮಾಡ್ತಾ ಹಾಗೆ ನನಗೆ ತೊಗೊಳ್ಲಿಕ್ಕೆ ಆಗಿರೋದು. ಸಡನ್ನಾಗಿ ತೊಗೊಂಡಿರೋದಲ್ಲ. ಸೊ ದರ್ ಇಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಬಿಹೈಂಡ್ ಇಟ್. ಹಾಗೆಲ್ಲ ವಿಷಯ. ಇನ್ನು ಡೈರೆಕ್ಟಾಗಿ ಅಲ್ಲಿ ಹೋಗಿ ಏನು ಕೆಲಸ ಮಾಡ್ತೀವಿ ಅಂತ ತೋರಿಸ್ತೀನಿ. ಬನ್ನಿ, ಸೇಫಾಗಿ ಡ್ರೈವ್ ಮಾಡಬೇಕು. ಚಿಯರ್ಸ್. ಫೈನಲಿ ನಾವು ರೀಚ್ ಆಗಿದ್ದೀವಿ ಡೆಸ್ಟಿನೇಷನ್. ಎಲ್ಲಿ ಬಂದಿರೋದಂದರೆ, ನೋಡಿ ಇದು ಓವೋ ಅಪ್ಯಾರಲ್ ಇದೆಯಲ್ಲ, ನಾವು ಮ್ಯಾನುಫ್ಯಾಕ್ಚರ್ ಮಾಡಿರೋದು. ನೀವು ನೋಡಿದ್ರಲ್ಲ, ಅದರದ್ದೇ ನೆಕ್ಸ್ಟ್ ಹೊಸ ಲಾಟ್ ಬರ್ತಿದೆ. ಅದರ ಗಾರ್ಮೆಂಟ್ ಪರ್ಚೇಸ್ ಮಾಡೋಕ್ಕೆ ಬಂದಿರೋದು. ನೋಡೋಣ, ಅಲ್ಲಿ ಕ್ಯಾಮ್ರಾ ತೊಗೊಂಡು ಹೋಗೋಕ್ಕಾಗುತ್ತಾ ಗೊತ್ತಿಲ್ಲ. ಅಲ್ಲಿ ಏನಿದೆ ಆದಷ್ಟು ತೋರಿಸ್ತೀನಿ. ಬಟ್ ದೆನ್ ಎಕ್ಸೈಟೆಡ್, ಹೊಸ ಕಲೆಕ್ಷನ್ ಬರ್ತಿದೆ. ಬನ್ನಿ ನೋಡೋಣ. ಫ್ಯಾಬ್ರಿಕ್ ಎಲ್ಲ ಸೆಲೆಕ್ಟ್ ಮಾಡಿ ಆಯಿತು. ಹೇಳಿದಾಗೆ ಬೇಗ ಬರುತ್ತೆ. ಈಗ ಕಾಫಿ ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ ನಾವು. ಯಾವ ಕೆಫೆ ಬ್ರೋ? ಬ್ಯಾಂಗ್ಳೂರ್ ಕೆಫೆ. ನೋಡಿ, ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರ್ ಕೆಫೆ ಅಂತ ಇದೆ. ತುಂಬ ಜನರಿಗೆ ಗೊತ್ತಿರ್ಬೋದು. ಫೇಮಸ್ ಬ್ರೋ ಅದು? ಫೇಮಸ್. ಸೊ ಬ್ರೋ ಒಂದು ಹಾಯ್ ಹೇಳಿಬಿಡಿ. ನಮ್ಮದು ಫ್ರೆಂಡ್ ಇನ್ನು ವರುಣ್ ಅಂತಾನೆ, ಮಾತ್ರ ವರುಣ್ ರಾವ್ ಅಂತ ಇವರು ಫ್ರೆಂಡ್. ಸೊ ನಾವೀಗ ಕಾಫಿ ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನು ತಿಂತೀವಿ ಅಂತ ತೋರಿಸ್ತೀನಿ. ನಾನಿವತ್ತು ಏನು ತಿನ್ನಲ್ಲ, ಯಾಕಂದರೆ ರಾತ್ರಿ ತಿನ್ನೋಕ್ಕಿದೆ ಅಲ್ಲ. ಬ್ಲ್ಯಾಕ್ ಕಾಫಿ ಕುಡಿದ್ದೀನಿ. ನಮ್ಮ ಫ್ರೆಂಡ್ಸ್ ತಿಂತಾರೆ, ಇವರಿಗೆ ಹೊಟ್ಟೆ ನೋವಿದೆ ಅಂತ. ಇವ್ರು ತಿಂತಾರೆ ಗೊತ್ತಿಲ್ಲ. ದಹಿ ಪುರಿ ತಿನ್ನಿ ಬ್ರೋ.
ಮತ್ತು ನನ್ನ ಟೀಮ್ ನಿಶಲ್ ಇದ್ದಾರೆ, ಅವರಿಗೂ ಊಟ ಮಾಡಿಲ್ಲ ಇನ್ನು, ಅವ್ರು ತಿಂತಾರೆ. ಸೊ ಬನ್ನಿ ನೋಡೋಣ ಏನೇನು ಯಮ್ಮಿ ಫುಡ್ ಇರುತ್ತೆ, ಹಾಗೆ ನೋಡ್ತಾ ಚಿಲ್ ಮಾಡೋಣ. ಲೆಟ್ಸ್ ಗೋ. ಸ್ನೇಹಿತರೆ ನೋಡಿ, ವೈಟ್ ಸಾಸ್ ಪಾಸ್ತಾ ಬಂದಿದೆ. ನಾನು ತಿನ್ನೋ ಹೋಗಿಲ್ಲ, ಬ್ರೋ ತಿಂತ ಇದ್ದಾರೆ. ಕ್ಯಾಲೋರೀಸ್ ತುಂಬ ಜಾಸ್ತಿ, ಬಟ್ ಅವರಿಗೆ ವೇಟ್ ಗೇನ್ ಆಗಬೇಕಲ್ಲ, ಪರವಾಗಿಲ್ಲ. ಸ್ನೇಹಿತರೆ ನಂದು ಜ್ಯೂಸ್ ಬಂದಿದೆ, ಆ್ಯಸ್ ಯೂಶ್ವಲ್ ವಾಟರ್ ಮೆಲನ್, ಲೋ ಇನ್ ಕ್ಯಾಲೋರೀಸ್. ವರುಣ್ ಬ್ರೋ ಅದೇ ತಗೊಂಡಿದ್ದಾರೆ. ಈ ಕೆಲಸ ಆಯಿತು, ಅದಾದಮೇಲೆ ನೋಡಿದ್ರಿ ಕುಡಿದ್ವಿ ಜ್ಯೂಸು, ಅದಾದಮೇಲೆ ಈಗ ವಾಪಸ್ ಹೆಡಿಂಗ್ ಬ್ಯಾಕ್ ಹೋಮ್. ಮನೆಗೆ ಹೋಗಿ ಇನ್ನೂ ಸ್ವಲ್ಪ ಕೆಲಸ ಇದೆ, ಅಪ್ಡೇಟ್ ಕೊಡ್ತೀನಿ ಏನೇನು ಮಾಡ್ತೀವಿ ಅಂತ. ಆ್ಯಕ್ಚುಲಿ ವರುಣ್ ಬ್ರೋನ ಮೀಟ್ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ, ಅಂದರೆ ವರುಣ್ ಆರಾಧ್ಯ ಬ್ರೋನ. ಈಗ ಟೈಮ್ ಆ ಕಡೆ ಈ ಕಡೆ ಆಗ್ತಾ ಇದೆ, ನೋಡೋಣ ಏನಾಗುತ್ತೆ ಅಂತ. ಹೋಗ್ತಾ ಕಾಯ್ತಾ ಇರಿ. ನಾನು ದುಬೈಲಿ ಹೇರ್ ಕಟ್ ಮಾಡಿದ್ದೆ. ಸ್ನೇಹಿತರೆ ನಾವು ಹೇರ್ ಕಟ್ ಮಾಡೋಕ್ಕೆ ಬಂದಿದ್ದೀವಿ, ಒಬ್ಬರು ಬೇರೆ ಕಂಟ್ರಿ ಅವ್ರ ಜೊತೆ ಹೇರ್ ಕಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಯು ನೋ ವಾಟ್, ಇದಕ್ಕೆ ಆಲ್ಮೋಸ್ಟ್ 20,000 ಆಗುತ್ತೆ ಈ ಹೇರ್ ಕಟ್ಗೆ. ನೋಡೋಣ ಹೇಗೆ ಮಾಡ್ತಾರಂತೆ. ಹೇಗಿದೆ ಆ್ಯಂಬಿಯನ್ಸ್, ನೈಸ್, ಹೇಗಾಗತ್ತೆ ಅಂತ ನೋಡೋಣ. ಲೆಟ್ಸ್ ಗೋ. ನಾವು ಸ್ನೇಹಿತರೆ ನಂಗೆ ಇದು ಯಾವಾಗಲೂ ಮಾಡಬೇಕಂತ ಇತ್ತು, ಎಕ್ಸೈಟೆಡ್ ಇದ್ದೀನಿ, ನೋಡೋಣ ಹೇಗೆ ಮಾಡ್ತಾರಂತ. ಆ್ಯಕ್ಚುಲಿ ನನಗೆ ರೇಟ್ ಮಾಡಬೇಕು, ಇಲ್ಲಿ ಅವರು ಎಕ್ಸ್ಟ್ರಾ ಸ್ಕಿಲ್ಸ್ ಇರ್ತಾರೆ, ಚೆನ್ನಾಗಿ ಮಾಡ್ತಾರಾ ಇಲ್ವಾ ಅಂತ. ನೀವು ನೋಡ್ತಾ ಹೋಗಿ, ತೋರಿಸ್ತಾ ಹೋಗ್ತೀನಿ. ಅದಾದಮೇಲೆ ಫೈನಲ್ ನೋಡಿ, ಈಗ ಸ್ಟಾರ್ಟಿಂಗ್ ಹೇಗಿದೆ ಅಂತ ಆ ಕಡೆ ಈ ಕಡೆ ಇದೆ, ಫೈನಲ್ ಹೇಗಿರುತ್ತೆ ಅಂತ ನೋಡೋಣ. ತುಂಬ ಎಕ್ಸ್ಪೆನ್ಸಿವ್ ಇದೆ, ಬಟ್ ಟ್ರೈ ಮಾಡಿ ನೋಡೋಣ ಒಂದ್ಸಲಿ. ಒಂದು ಸೆಕೆಂಡ್, ಎಲ್ಲಿಂದ ಅಂತ. ಬ್ರೋ, ವೇರ್ ಆರ್ ಯು ಫ್ರಮ್? From Syria. Syria. Yes. Since how many years you are into this field? Since 10 years ago. 10 years. 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ನೋಡೋಣ ಹೇಗೆ ಕೆಲಸ ಮಾಡ್ತಾರಂತ. ಓಕೆನಾ? ಕ್ಯಾನ್ ಯು ಟೆಲ್ ಹಲೋ ಟು ಮೈ ಆಡಿಯನ್ಸ್? ಗುಡ್. ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡ್ತಾ ಇರಿ ಏನು ಮಾಡ್ತಾರೆ ಗೊತ್ತಿಲ್ಲ ಸ್ನೇಹಿತರೆ. ಕಟ್ ಆಯಿತು. ಮೈಕೆಲ್ಲಿದೆ? ಯಾವ ಇಟ್ರಿ? ನೀವು ಇಟ್ರ? ಸ್ನೇಹಿತರೆ ಹೇರ್ ಕಟ್ ಆಯಿತು, ನೋಡಿ ಹೇಗಿದೆ ಅಂತ. ನಂಗೆ ಗೊತ್ತಿಲ್ಲ, ನೀವೇ ರೇಟ್ ಮಾಡಬೇಕು. ರಿಜಾಯ್ಸ್ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಅಂತ. ಔಟ್ ಆಫ್ 10 ಎಷ್ಟಿದೆ ಅಂತ ಹೇಳಿ, ಮುಂಚೆ ಮತ್ತು ಈಗಕ್ಕೆ. ಹೇರ್ದಲ್ಲಿ ಇಲ್ಲಿ ಮಾಡ್ತಾ ಇದ್ದೀನಿ, ಡಿಫ್ರೆನ್ಸ್ ನೋಡೋಣ ಏನಿದೆ ಅಂತ. ಅಲ್ಲಿಯ ಪ್ರೈಸ್ ಇಲ್ಲಿಯ ಪ್ರೈಸ್ ಎರಡೂ ಹಾಕ್ತೀನಿ, ಡಿಫ್ರೆನ್ಸ್ ನೋಡಿ ಹೇಳ್ತೀನಿ ಯಾವುದು ಚೆನ್ನಾಗಿದೆ ಇಲ್ಲ ಅಂತ. ನೀವೇ ಹೇಳಬೇಕು. ಬನ್ನಿ ಹೋಗೋಣ. ಕಟ್ ಆಗಿದೆ.
ಹೇಗಾಗಿದೆ ಅಂತ ಹೇಳಿ. ದುಬೈ ಹೇರ್ ಕಟ್ ಒಳ್ಳೆ ಇತ್ತಾ ಇದು ಒಳ್ಳೆ ಇತ್ತಾ ಕಮೆಂಟ್ ಮಾಡಿ ಹೇಳಿ, ಓಕೆನಾ? ಅಲ್ಲಿ 15,000 ಆಯ್ತು, ಇಲ್ಲಿ 2,000 ಆಯ್ತು. ಅಲ್ಲಿ ದಿರಮ್ಸಲ್ಲಿ, ಇಲ್ಲಿ ರುಪೀಸಲ್ಲಿ. ಹೇಗಿದೆ ಕಮೆಂಟ್ ಮಾಡಿ ಹೇಳಿ. ದುಬೈ ಆದರೆ ದುಬೈ ಅಂತ ಕಮೆಂಟ್ ಮಾಡಿ, ಇಂಡಿಯಾ ಆದರೆ ಇಂಡಿಯಾ ಹೇರ್ ಕಟ್ ಅಂತ ಕಮೆಂಟ್ ಮಾಡಿ. ಲೆಟ್ಸ್ ಗೋ. ಜೋರು ಅಶ್ವಾಗ್ತಿತ್ತು, ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲಲ್ಲ. ಅದೇ ಬ್ಲ್ಯಾಕ್ ಕಾಫಿ ಕುಡ್ದಿದೆ, ಅಲ್ಲ ಅದು ಜ್ಯೂಸ್ ಕುಡ್ದಿದೆ. ಅದಾದಮೇಲೆ ಈಗ ಬಂದು ಜೋರು ಅಶ್ವಾಗ್ತಿತ್ತು. ಫಸ್ಟ್ ತಿಂದೆ, ಈಗ ತಿಂದು ವಾಪಸ್ ಕ್ಲೈಂಟ್ ಚೆಕ್-ಇನ್ ಕೆಲಸ ಸ್ವಲ್ಪ ಕಂಪ್ಲೀಟ್ ಮಾಡಬೇಕು. ಅದು ಕೆಲಸ ಮಾಡಿ ಹೋಗಿ ಕಾಂಟೆಂಟ್ ಶೂಟ್ ಮಾಡಬೇಕು. ಅದಾದಮೇಲೆ ಶಾಪಿಂಗ್ ಬೇರೆ ಹೋಗ್ಲಿಕ್ಕಿದೆ. ಶಾಪಿಂಗಿಂದ ಬಂದ ಮೇಲೆ ಎಂತೆಲ್ಲ ತಂದಿನಂತ ಅದು ಸಹ ತೋರಿಸ್ಲಿಕ್ಕಿದೆ. ಸೊ ಬೇಗ ತಿಂದು ಕೆಲಸ ಮಾಡ್ತೀನಿ. ಕೆಲಸ ಮಾಡಾದ್ಮೇಲೆ ವರ್ಕೌಟ್ ಮಾಡಿ ನೆಕ್ಸ್ಟ್ ಏನೇನು ಮಾಡ್ತೀವಿ ಅಂತ ನೋಡೋಣ, ಓಕೆನಾ? ಹೈದ್ರಾಬಾದ್ ಚಿಕನ್ ರೆಸಿಪಿ ಬೇಕು ಅಂತ ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಇನ್ಸ್ಟಾಗ್ರಾಮಲ್ಲಿದೆ. ಫಸ್ಟ್ ಥಿಂಗ್ ನೀವು ಅರ್ಥ ಮಾಡ್ಕೊಳ್ಬೇಕು, ಹೊಟ್ಟೆ ಬೊಜ್ಜು ಕರಗಿಸಬೇಕು ಅಂದ್ರೆ ಕ್ಯಾಲೋರೀಸ್ ಇನ್ ವರ್ಸಸ್ ಕ್ಯಾಲೋರೀಸ್ ಔಟ್ ಅಂದ್ರೆ ಏನಂತ ನಿಮಗೆ ಗೊತ್ತಾಗಬೇಕು. ಅಂದ್ರೆ ನಾವೆಷ್ಟು ಕ್ಯಾಲೋರೀಸ್ ಕನ್ಸ್ಯೂಮ್ ಮಾಡ್ತೀವಲ್ಲ ಅಷ್ಟು ಕ್ಯಾಲೋರೀಸ್ ಗಿಂತ ಜಾಸ್ತಿ ನಾವು ಬರ್ನ್ ಮಾಡಬೇಕು, ಆಗಲೇ ಹೊಟ್ಟೆ ಬೊಜ್ಜು ಕರಗೋದು. ನಾನು ಕಂಟೆಂಟ್ ಶೂಟ್ ಮಾಡ್ತಾ ಇದ್ದೆ, ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಅಂತ ನಮ್ದು ಯೂಟ್ಯೂಬ್ ಚಾನಲ್ ಇದೆ, ನೀವು ಚೆಕ್ ಮಾಡಿದ್ರೆ ಚೆಕ್ ಮಾಡಿ. ಅಲ್ಲಿ ನಾನು ಫಿಟ್ನೆಸ್ ರಿಲೇಟೆಡ್ ಅಡ್ವೈಸ್ ಕೊಡ್ತೀನಿ. ನಾನೊಬ್ಬ ಫಿಟ್ನೆಸ್ ಕೋಚ್ ತಾನೆ, ನಿಮಗೆ ಗೊತ್ತಿರ್ಬೋದು. ಅಡ್ವೈಸ್ ಕೊಡ್ತೀನಿ. ನಿಮಗೆ ಫಿಟ್ನೆಸ್ ರಿಲೇಟೆಡ್ ವಿಡಿಯೋ ಬೇಕಂದ್ರೆ ಅಲ್ಲಿ ಹೋಗಿ ಚೆಕ್ ಮಾಡಿ. ಸೂಪರ್ ಆಗಿದೆ ಹೊಟ್ಟೆ ಬೊಜ್ಜು ಚೆಸ್ಟ್ ಫ್ಯಾಟ್ ಡೈರೆಕ್ಟ್ ಸೊಲ್ಯೂಷನ್ ಏನು ಅಂತ ಕೊಡ್ತೀನಿ, ಚೆಕ್ ಮಾಡಿ, ಓಕೆನಾ? ಟೀ ಶರ್ಟು, ರೆಡ್ ಟೀ ಶರ್ಟು, ಬ್ಲ್ಯಾಕ್ ಪ್ಯಾಂಟು, ಗ್ರೇ ಹುಡಿ, ಗ್ರೇ ಅಲ್ಲ ಸ್ವಲ್ಪ ಬೇರೆ ಕಲರ್ ಪೋಲೋ, ವೈಟ್ ಬ್ಲೂ ಬ್ಯಾಗಿ ಪ್ಯಾಂಟ್, ಓವರ್ ಸೈಜ್ಡ್ ಪಿಂಕ್ ಶರ್ಟ್ ಒಂದು, ಓವರ್ ಸೈಜ್ ಪಿಂಕ್ ಶರ್ಟ್ 2, ಓವರ್ ಸೈಜ್ ಪರ್ಪಲ್ ಶರ್ಟ್ ಒಂದು, ಆಮೇಲೆ ವೈಟ್ ಶರ್ಟ್ ಒಂದು, ಪೋಲೋ, ಇನ್ನೊಂದು ಓವರ್ ಸೈಜ್ ಶರ್ಟ್. ಇಷ್ಟೇ ತಗೊಂಡಿರೋದು. ಆ್ಯಂಡ್ ಇನ್ ಡೀಟೇಲ್ ಗೆಟ್ ರೆಡಿ ವಿತ್ ಮೀ ನಿಮಗೆ ಬೇಕು ಅಂದರೆ ನನ್ನ ಪೇಜ್ನ ಫಾಲೋ ಮಾಡಿ, ಶ್ರವಣ್ ಬ್ರೋ ಕನ್ನಡ ಹಾಕಿ ತೋರಿಸ್ತೀನಿ, ಓಕೆನಾ? ಅಲ್ಲಿ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸ್ನೇಹಿತರೆ, ಸ್ವಲ್ಪ ಪ್ರೀತಿ ತೋರಿಸಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಬೇಕು ಅಂದರೆ ಕಾಯ್ತಾ ಇರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಶ್ರವಣ್ ಬ್ರೋ ಕಡೆಯಿಂದ.